ಬಂಧುಗಳೇ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದೀಗ ತಾನೇ ಒಂದು ಹೊಸ ಪ್ರೊಫೈಲ್ ಬಂದಿರೋದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ. ಹೆಸರು ವರಲಕ್ಷ್ಮಿ ಗುಳೇದ್ ಅಂತ ಹೇಳಿಬಿಟ್ಟು ಇವರು ಇರುವ ಸ್ಥಳ ನೋಡುವುದಾದರೆ ಗುಡ್ಲುಪೇಟೆ ಸಿಟಿ ಅಂತ ಹೇಳಿಕೊಂಡಿದ್ದಾರೆ. ಅಂದರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಬರುತ್ತದೆ. ವಯಸ್ಸು ನೋಡುವುದಾದರೆ 33 ವರ್ಷ 10 ತಿಂಗಳು ನೋಡಿ ಅಂತ ಹೇಳಿಕೊಂಡಿರೋದು. ಹಾಗೆ ಇವರೊಂದು ಮದುವೆ ಬಗ್ಗೆ ನೋಡೋದಾದರೆ ಆಗಿದೆ, ಮಕ್ಕಳು ಆಗಿಲ್ಲ ಬನ್ನಿ ಅಂತ ಕರೆದಿದ್ದಾರೆ. ಕಾರಣ ಗಂಡನ ರಸದ ಕಣದಲ್ಲಿ ಕಡಿಮೆ ಶಕ್ತಿ ಇದೆ ಅಂತೆ. ಹಾಗಂತ ಡಾಕ್ಟರ್ ಹೇಳಿದ್ದು ನಾನಲ್ಲ, ಇದೇ ಒಂದು ಕಾರಣದಿಂದ ನನಗೆ ಈಗಿನವರೆಗೆ ಮಕ್ಕಳು ಆಗಿಲ್ಲ ನೋಡಿ ಅಂತ ಭಾಳ ಕಷ್ಟದಿಂದ ಮತ್ತು ವ್ಯಥೆಯಿಂದ ಹೇಳಿಕೊಂಡಿರೋದು. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಬಯೋಡೇಟಾವನ್ನು ನಿಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದಾರೆ. ಇನ್ನು ಇದರ ಜೊತೆಗೆ ಹಣ ಆಸ್ತಿ ಇದ್ದರೂ ನೆಮ್ಮದಿ ಇಲ್ಲ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಸೊ ಅದನ್ನು ಒಂದೊಂದಾಗಿ ನೋಡೋಣ. ಬೇಕಾದಷ್ಟು ಹಣ ಮತ್ತು ಆಸ್ತಿ ನನ್ನ ಬಳಿ ಇದ್ದರೂ ಸುಖವೂ ಇಲ್ಲ, ಮತ್ತೆ ಮಕ್ಕಳು ಆಗಿಲ್ಲ, ಆಟ ಆಡಕ್ಕೆ ಬನ್ನಿ ನನ್ನ ಜೊತೆಗೆ ಅಂತ ಗೋಗರೆದು ಕರೆದಿದ್ದಾರೆ. ಗುಡ್ಲುಪೇಟೆಯಲ್ಲಿ ನನ್ನ ಹೆಸರ ಮೇಲೆ 2 ಸ್ವಂತ ಮನೆಗಳು ಇದ್ದಾವೆ. ಒಂದು ಗಂಡನ ಬೈಕ್ ಕೂಡ ಇದೆ. ಇತ್ತೀಚೆಗೆ ಗಂಡ ಅದನ್ನು ಯೂಸ್ ಮಾಡುತ್ತಿಲ್ಲ ನೋಡಿ ಅಂತ ಹೇಳಿಕೊಂಡಿರೋದು. ಖುಷಿಯಿಂದ ಜೀವನ ಮಾಡುವುದಕ್ಕೆ ಮಕ್ಕಳು ಬೇಕಾಗಿದ್ದಾರೆ. ಗಂಡನಿಂದ ಸಾಧ್ಯವಾಗದ ಮಾತು ಅದು. ಅದಕ್ಕೆ ನಿಮಗೆ ಕರೆಯುತ್ತಿದ್ದೇನೆ ನಾನು ಅಂತ ಹೇಳಿಕೊಂಡಿರೋದು. ನನಗೆ ನೆಮ್ಮದಿ ಮತ್ತೆ ಮಗು ಕೊಡುವವರು ಬರಬೇಕು. ಅಂಥವ್ರಿಗೆ ನಾನು ಮನೆಗೆ ಕಳಿಸುವುದಿಲ್ಲ, ಹಾಗೆ ಎತ್ತಿ ಕೊಡ್ತೀನಿ. ಇಲ್ಲೇ ಇದ್ದು ಎಲ್ಲ ಆರಾಮದಾಯಕ ಸೌಕರ್ಯಗಳನ್ನು ನನ್ನ ಜೊತೆಗೆ ಅನುಭವಿಸಬಹುದು ನೋಡಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಹಣ ಆಸ್ತಿ ಇದ್ದರೂ ನೆಮ್ಮದಿ ಇಲ್ಲ ಜೀವನಕ್ಕೆ ಅಂತ ಗೋಗರೆದು ಹೇಳಿಕೊಂಡಿರೋದು. ಇದರ ಜೊತೆಗೆ ರೂಮಿಗೆ ಬರ ಹೀಗಿರಬೇಕು ನೋಡಿ ಅಂತ ಹೇಳಿಕೊಂಡಿದ್ದಾರೆ. ನೀವು ನನ್ನ ಜೊತೆಗೆ ಸಂಬಂಧ ಬೆಳೆಸುತ್ತೀರಾ ಅಂದರೆ ನಿಮಗಾಗಿ ಗುಡ್ಲುಪೇಟೆಯ ಹೋಟೆಲ್ನಲ್ಲಿ ಒಂದು ರೂಮ್ ಬುಕ್ ಮಾಡುತ್ತೇನೆ, ಬರ್ತೀರಾ ತಾನೆ? ನಿಮಗೋಸ್ಕರ ನಾನು ಅಲ್ಲಿ ರೂಮ್ ಬುಕ್ ಮಾಡಿಕೊಂಡು ಕಾಯ್ತಿರುತ್ತೇನೆ ಅಂತ ಹೇಳಿಕೊಂಡಿದ್ದಾರೆ. ರೂಮ್ ಮಾಡುವುದು ನಿಮಗೆ ಇಷ್ಟವಿಲ್ಲ ಅಂದರೆ ಒಂದು ತೋಟದ ಮನೆಯೂ ಖಾಲಿ ಇದೆ, ಅಲ್ಲಿಗೆ ಬರ್ತೀರಾ? ಹೇಳುವರು ಯಾರೂ ಇರುವುದಿಲ್ಲ, ಮತ್ತು ನಮಗೆ ಯಾರೂ ಡಿಸ್ಟರ್ಬ್ ಕೂಡ ಮಾಡುವುದಿಲ್ಲ. ಏಕಾಂತದಲ್ಲಿ ನಾವು ತೇಲಾಡಬಹುದು ನಮ್ಮಿಷ್ಟಕ್ಕೆ ಬಂದಂತೆ ಅಂತ ಹೇಳಿಕೊಂಡಿದ್ದಾರೆ. ಮಗು ಆದ ಮೇಲೆ ಸಂಬಂಧ ಹೀಗೆ ಇಟ್ಟುಕೊಳ್ಳೋಣ, ಆಮೇಲೆ ಕುಳಿತುಕೊಂಡು ನಿರ್ಧಾರವನ್ನು ಮಾಡೋಣ, ಹೇಗೆ ಟೈಮ್ ಚೇಂಜಸ್ ಮಾಡ್ಕೋಬೇಕಂತ ಹೇಳಿ. ಇದಿಷ್ಟು ಇವರಿಗೆ ರೂಮಿಗೆ ಬರುವವರ ಹೀಗಿರಬೇಕು ನೋಡಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿದ್ದಾರೆ. ಇನ್ನು ಇದರ ಜೊತೆಗೆ ಗಂಡ ಯೂಸ್ ಮಾಡಿ ಬಿಟ್ಟಂಥ ಒಂದು ಬೈಕ್ ಆಗಿದೆ, ಸುಜುಕಿ ಈಸರ್ SF 150 ಬೈಕ್ ರಿವ್ಯೂ. ನೀವು ಇವರ ಜೊತೆಗೆ ಸಂಬಂಧ ಬೆಳೆಸಿದರೆ ಈ ಬೈಕ್ ನಿಮ್ಮದಾಗುವ ಸಾಧ್ಯತೆ ಎಲ್ಲವೂ ಕೂಡ ಇದೆ ಅಂತ ಹೇಳಿಕೊಂಡಿದ್ದಾರೆ. ಇದರ ಒಂದು ಇಂಜಿನ್ ನೋಡೋದಾದರೆ 155cc ಇದೆ ಅಂತ ಹೇಳಿಕೊಂಡಿದ್ದಾರೆ. ಹಾಗೆ ಪವರ್ ನೋಡೋದಾದರೆ 13.6 PS ಇದೆ ಅಂತ ಹೇಳಿಕೊಂಡಿರೋದು. ಇದರ ಒಂದು ಟಾರ್ಕ್ ನೋಡೋದಾದರೆ 13.8 Nm ಇದೆ ಅಂತ ಹೇಳಿಕೊಂಡಿದ್ದಾರೆ. ಹಾಗೆ ಮೈಲೇಜ್ ನೋಡೋದಾದರೆ 45 km/L ಅಂತ ಹೇಳಿಕೊಂಡಿರೋದು. ಇದರೊಂದು ಖರಾಬ್ ವೇಟ್ ನೋಡೋದಾದರೆ 148 kg ಬರ್ತದೆ ನೋಡಿ ಈ ಬೈಕ್ ಅಂತ ಹೇಳಿಕೊಂಡಿದ್ದಾರೆ. ಹಾಗೆ ಬ್ರೇಕ್ಸ್ ನೋಡೋದಾದರೆ ಡಿಸ್ಕ್ ಇದ್ದಾವೆ ಅಂತ ಹೇಳಿಕೊಂಡಿರೋದು, ಅಂದರೆ ಹಿಂದಿನ ಬೇಕ್ ಅಷ್ಟೇ ಡಿಸ್ಕ್ ಇದೆ ಅಂತ ಹೇಳಿಕೊಂಡಿದ್ದಾರೆ. ಇನ್ನು ಎಕ್ಸ್ಪೆಕ್ಟೆಡ್ ಪ್ರೈಸ್ ನೋಡೋದಾದರೆ 1.70 to 1.80 ಆನ್ ರೋಡ್ ಲ್ಯಾಕ್ ಸಿಗುತ್ತದೆ ನೋಡಿ ಇದು ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಈ ಗಾಡಿಗೆ ಸಂಬಂಧಿಸಿದ ಒಂದು ಮಾಹಿತಿಯಾಗಿರುತ್ತದೆ. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿಯಾಗಿರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ.